ಎಲ್ರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ಇವತ್ತು ನನಗೆ 48-49 ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ. ಇನ್ನೂ 15 ಸಿನಿಮಾ ಬೇಕಾಯ್ತು, ಮಿಸ್ ಆಗೋಯ್ತು. ಕಾರಣ ನೀವು ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ನನ್ನ ಗುರುಗಳು ವಿಷ್ಣುವರ್ಧನ್ ಇಲ್ಲ, ಅವರಿದ್ದರೆ ಪ್ರತಿ ವರ್ಷ ಒಂದೊಂದು ಸಿನಿಮಾ ಮಾಡ್ತಿದ್ದೆ. ಅವರಿಲ್ದಲ್ಲ 15 ಸಿನಿಮಾ ಕಡಿಮೆಯಾಗೋಕ್ಕೆ ಸಾಧ್ಯ ಆಗಿದೆ. ಆಮೇಲೆ ನಾನು ಚಿತ್ರರಂಗಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್, ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ. ಚಿತ್ರರಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ, ಎಲ್ಲೋದ್ರೂ ನಮ್ಗೆ ಗುರ್ತಿಸ್ತಾರೆ. ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ. ಇವತ್ತೇನಾದ್ರು ನಾನು ಸಿನಿಮಾ ರಂಗದಲ್ಲಿ ಇಲ್ದಲೇ ಇದ್ದಿದ್ದರೆ ನಮ್ಮ ಚೇತು ಇದ್ದಾರಲ್ಲ, ಬಿಸ್ನೆಸ್ ಮ್ಯಾನ್, ಅವ್ರು ನಾಳೆ ಬೆಳಿಗ್ಗೆ 10 ಪಿಕ್ಚರ್ ಸ್ಟಾರ್ಟ್ ಮಾಡ್ಬೋದು, ಆ ಶಕ್ತಿ ಇದೆ. ನಮ್ಮ ರಮೇಶ್ ರೆಡ್ಡಿ ಹತ್ರದವ್ರು 10 ಪಿಕ್ಚರ್ ಒಟ್ಟೆ ಟೈಮ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ. 10 ಪಿಕ್ಚರ್ ಆಡ್ನಾರಿಲ್ಲ, ಒಂದೊಂದು 10 ಕೋಟಿ ಅಂದರೆ 105 ಕೋಟಿ ಹಾಕ್ಬೋದು ಅಂತ ಶಕ್ತಿ ಇದೆ ಅವರಿಗೆ. ತುಂಬ ಜನ ನಮ್ಮ ಚಿತ್ರರಂಗನ ನಂಬ್ತಾರೆ, ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದನ್ನು ನಮ್ಮಲ್ಲಿ ನಾವು ಉಳಿಸ್ಕೊಳ್ಳಲ್ಲ ಕೆಲವರು. ಒಬ್ಬ ರೈತ ತಾನು ಬೆಳೆ ಬೆಳಿಬೇಕು ಅಂದರೆ ಏನು ನಂಬ್ತಾನೆ ಅಂದರೆ ಮಳೆ ನಂಬ್ತಾನೆ. ನಾನು ಅದೇ ರೀತಿ ನನ್ನ ಮಗನ ಬೆಳೆಸ್ಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ. ಕಲಾವಿದರು ಬಂದಾಗ ಕೆಲವರು ಹೃದಯಪೂರ್ವಕವಾಗಿ ಏನೋ ಕರ್ರ ಕಾಟಾಚಾರಕ್ಕೆ ತುಂಬ ಜನ ಇದ್ದಾರೆ ನಮ್ಮ ಚಿತ್ರರಂಗದಲ್ಲಿ. ನಾನು ಸುಮಾರು 50 ಸಿನಿಮಾ ಆರ್ಡಿನರಿ ಮಾಡಿಲ್ಲ. ಮಮ್ಮಟಿ, ಕಮಲ್ ಹಾಸನ್, ಎ ಆರ್ ರೆಹಮಾನ್ ಈ ಥರದರ ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂದರೆ ನನಗೆ ಒಂದು ಭಗವಂತ ದುರಾಂಕಾರ ಇವತ್ತು ಕೊಟ್ಟಿಲ್ಲ, ಕೊಡೋದು ಬೇಡ. ಚಿತ್ರರಂಗದಲ್ಲಿ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ. ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡು ಆಗ್ಬೋದು, ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು, ಚಿತ್ರರಂಗ ಬೆಳಿಬೇಕು. ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.